ಸಾರಿ, ಆಫೀಸಿಂದ ತಲೆನೋವು ಅಂತ ಸುಳ್ಳು ಹೇಳಿ ಬಂದಿದ್ದೆ. ಇವಾಗ ನಿಜವಾಗ್ಲೂ ಫೋನ್ ಮಾಡಿ ತಲೆ ತಿಂತಾ ಇದ್ದಾರೆ. ಐ ಲವ್ ಯು. 6 ಗಂಟೆ ಆಯಿತು, ಇನ್ನೂ ಸಿನಿಮಾ ಶುರು ಮಾಡಿಲ್ಲ. ಏನಾದರೂ ಪ್ರಾಬ್ಲಮ್ಮಾ? ಐ ಲವ್ ಯು. ಏನು ಕರೆದ್ಯಾ? ಯಾಕೆ ಕೇಳಿಸ್ಲಿಲ್ವಾ? ಏನಾಗಿದೆ ನಿನ್ಗೆ ಇವತ್ತು? ಹಾಂ, ಬೇರೆ ದಿನ ಎಲ್ಲ ಎಷ್ಟೊತ್ತಿಗೆ 100 ಸಲ ಐ ಲವ್ ಯು ಅಂತ ಹೇಳಿರ್ತಿದ್ದೆ. ಇವತ್ತು ನೀನು ಹೇಳೋದಿರ್ಲಿ, ನಾನು ಹೇಳಿದ್ರೂ ಕೇಳಿಸ್ತಿರೋ ಒಂಥರ ನಾಟಕ ಮಾಡ್ತಿದ್ಯಲ್ಲ, ಏನಕ್ಕೆ? ನನ್ನ ಮೇಲೇನಾದರೂ ಕೋಪನಾ? ಹೇ, ನಿನ್ನ ಮೇಲೆ ಕೋಪ ಮಾಡ್ಕೊಂಡು ನಾನು ಎಲ್ಲಿಗೆ ಹೋಗಲಿ? ಅದೇನಂದರೆ, ಇವತ್ತಿನ ಪೇಪರಲ್ಲಿ 1 ಟಚ್ ಈಸ್ ಈಕ್ವಲ್ ಟು 1000 ವರ್ಡ್ಸ್ ಅಂತ ಓದಿದೆ. ಹಾಂ, ಒಂದು ಸ್ಪರ್ಶ 1000 ಪದಗಳಿಗೆ ಸಮ. ಏನು ಹೇಳ್ತಾ ಇದೆಯಾ? ಲೆಟ್ ಮಿ ಎಕ್ಸ್ಪ್ಲೈನ್. ಹ್ಞೂ ಇನ್ನು ಮುಂದೆ ನಾವಿಬ್ಬರು ಯಾವಾಗಲೂ ಜೊತೆಲೇ ಇರ್ತೀವಲ್ವಾ? ಹ್ಞೂ ಹೌದು. ಸೊ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಐ ಲವ್ ಯು ಅಂತ ಹೇಳಬೇಕು ಅನ್ಸಿದ್ರೆ, ಅವರು ಈ ಥರ ಕೈನ ತಗೊಂಡು ಐ ಲವ್ ಯು ಅಂತ 3 ಟೈಮ್ಸ್ ಪ್ರೆಸ್ ಮಾಡಬೇಕು. ಈ ಥರ ಒಂದ್ಸಲ ಮಾಡೋದು ಒಂದೇ, ಬಾಯಲ್ಲಿ 1000 ಸಲ ಐ ಲವ್ ಯು ಅಂತ ಹೇಳೋದು ಒಂದೇ. 1 ಟಚ್ ಈಸ್ ಈಕ್ವಲ್ ಟು 1000 ವರ್ಡ್ಸ್. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಬಟ್ ಇದು ಇನ್ಕಂಪ್ಲೀಟ್ ಆಯ್ತಲ್ಲ, ಇದಕ್ಕೆ ರಿಪ್ಲೈ ಮಾಡೋದು ಹೇಗೆ? ವೆರಿ ಸ್ಮಾರ್ಟ್. ಸಿಂಪಲ್, ಮೀ ಟು ಅಂತ 2 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಆಯ್ತು. ಚೈಲ್ಡಿಶ್ ಆಗಿದೆ, ಬಟ್ ಇಫೆಕ್ಟಿವ್ ಆಗಿದೆ. ಮುಂದಿನ ತಿಂಗಳ ಅಕ್ಕಭಾವನ ಇಲ್ಲಿ ಕರೆಸ್ತಾ ಇದ್ದೀನಿ. ಇಲ್ಲಿಗ? ಏನಕ್ಕೆ? ನಮ್ಮ ಮದುವೆ ವಿಷಯನ ನಿಮ್ಮ ತಂದೆ ಹತ್ರ ಮಾತಾಡೋದಕ್ಕೆ. ಓ ಹೌದಾ? ಏನಾಯ್ತು? ಏನಾಯ್ತು? ನಮ್ಮ ಮದುವೆಗೆ ನಮ್ಮ ತಂದೆ ಒಪ್ಕೋತಾರೆ ಅನ್ನೋದೇ ಡೌಟು. ಓ ಹೌದಾ? ಮತ್ತೇನು ಮಾಡೋದೀಗ? ಹಾಂ, ಒಂದು ಕೆಲಸ अरे एम्बुलेंस को फोन करना जल्दी. ದಿಯಾ, ಹೇಗಿದೆಯಮ್ಮ? ರೋಹಿತ್ ರೋಹಿತ್ ಚೆನ್ನಾಗಿದ್ದಾನೆ, ನಥಿಂಗ್ ಟು ವರಿ, ಹಿ ಇಸ್ ಫೈನ್. ನಾನು ನೋಡಬೇಕು. ಅದೇಗಾಗಲ್ಲಮ್ಮ, ಅವನ ಐಸಿಯುನಲ್ಲಿದ್ದಾನೆ, ಯಾರನ್ನೂ ಅಲೋ ಮಾಡ್ತಿಲ್ಲ. ಆಮೇಲಿಂದ ನಾನೇ ಕರ್ಕೊಂಡು ಹೋಗ್ತೀನಿ. ಇಲ್ಲ, ಈಗಲೇ ನೋಡಬೇಕು. ಓಕೆ ಓಕೆ, ಮಲ್ಕೋ ಮಲ್ಕೋ. ಅದು ದಿಯಾ, ರೋಹಿತ್ನ ಇಲ್ಲಿ ಕರ್ಕೊಂಡು ಬರೋಕ್ಕೆ ಮುಂಚೆನೇ ಅವನ ಪ್ರಾಣ ಹೊರಟೋಗಿತ್ತು. ಹಿ ಇಸ್ ಡೆಡ್. ಐ ಆಮ್ ಸಾರಿ. ಸಮಾಧಾನ ಮಾಡ್ಕೋಮ್ಮ, ಪ್ಲೀಸ್ ಸಮಾಧಾನ ಮಾಡ್ಕೋ. ಸಾರಿ.
ಅವಳನ್ನ ಬೆಂಗಳೂರಲ್ಲಿರೋ ನಿನ್ನ ತಂಗಿ ಮನೆ ಕಳಿಸೋಣ. ಸ್ವಲ್ಪ ವಾತಾವರಣ ಬದಲಾಗಲಿ. ಮತ್ತೆ ಅಲ್ಲಿ ಸ್ಮಿತಾ ಕೂಡ ಇರೋದ್ರಿಂದ ಶಿ ಫೀಲ್ಸ್ ಮೋರ್ ಕಂಫರ್ಟಬಲ್. ಹಲೋ ಹಲೋ ದಿಯಾ, ಏನು ಮಾಡ್ತಾ ಇದೆಯಾ? ನಾನಿಲ್ಲಿ ಪಾರ್ಕಲ್ಲಿ ಕೂತಿದ್ದೀನಿ. ಹೌದಾ? ಆಮೇಲೆ ದಿಯಾ, ಸಾಯಂಕಾಲ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತಲ್ಲ, ಸೊ ಹಾಸ್ಪಿಟಲ್ಗೆ ನೀನೊಬ್ಬಳೇ ಹೋಗ್ತೀಯಾ? ನಾನಿಲ್ಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಬಂದಿದ್ದೀನಿ. ಬರೋದಕ್ಕೆ ಸ್ವಲ್ಪ ಲೇಟ್ ಆಗಬಹುದು. ಐ ಆಮ್ ಸಾರಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. Are you there? ಹಲೋ. ಹಲೋ, ದಿಯಾ ಸೂಪ್ ಅವರ ಮಾತಾಡ್ತಿರೋದು? ಸೂಪಲ್ಲ, ಸ್ವರೂಪ್. ಗೊತ್ತು ಗೊತ್ತು, ಸುಮ್ಮನೆ ತಮಾಷೆಗೆ. ಏನಕ್ಕೆ ಅಂದ್ರೆ ನೀವೀಗ ತುಂಬಾ ಅಪ್ಸೆಟ್ ಆಗಿದ್ದೀರಲ್ಲ, ಅದಕ್ಕೆ ಸ್ವಲ್ಪ ನಗ್ಸೋಣ ಅಂತ. ನಾನ್ ಅಪ್ಸೆಟ್ ಆಗಿರೋದು ಇವನ್ಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡೋಂಟ್ ವರಿ, ನಿಮ್ನ ಖುಷಿ ಪಡಿಸೋದಕ್ಕೆ ನನ್ನ ಹತ್ರ ಒಂದು ಸಿಹಿ ಸುದ್ದಿ ಇದೆ. ಹೇಳ, ಇವತ್ತು ಮಧ್ಯಾಹ್ನ ಪಾರ್ಕ್ ರೋಡಲ್ಲಿ ನೀವು ಒಬ್ಬರೇ ನಡ್ಕೊಂಡು ಹೋಗ್ತಿದ್ದಾಗ. ಹಲೋ ಹಲೋ, ಸರಿಯಾಗಿ ಕೇಳಿ ಸರ್, ಇನ್ನೊಂದ್ಸರಿ ಹೇಳೋ. ಹಲೋ, ಓ ಬುಲೆಟ್ನ ಸರ್ವಿಸ್ ಕೊಡ್ಬೇಕಾ? ಸರಿಯಾಗದ, ಒಂದು ಕೆಲಸ ಮಾಡು, ನನ್ನ ರೂಮ್ ಹತ್ರ ಬಾ. ಅಲ್ಲಿಂದ ನಾವಿಬ್ರು ಸರ್ವಿಸ್ ಸ್ಟೇಷನ್ ಹೋಗಿ ಬುಲೆಟ್ನ ಕೊಟ್ಬಿಟ್ಟು ಅಲ್ಲಿಂದ ಸ್ಟೇಡಿಯಂ ಹೋಗೋಣ, ಆಯ್ತಾ? ನಾನು ನಿಮ್ ಬ್ಯಾಗ್ ತಗೊಂಬಂದು ನಿಮ್ಗೋಸ್ಕರ ಅಲ್ಲೆಲ್ಲ ಹುಡುಕ್ತೆ, ಬಟ್ ನೀವಲ್ಲಿ ಕಾಣಿಸ್ಲೇ ಇಲ್ಲ. ಐ ಥಿಂಕ್ ನೀವು ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ಓಡ್ಬಿಟ್ಟಿದ್ರಿ ಅನ್ಸುತ್ತೆ. ಸೊ ಈಗ ನಿಮ್ ವ್ಯಾನಿಟಿ ಬ್ಯಾಗು ನನ್ನ ಹತ್ರ ಇದೆ. ನಾವು ಟೆಲ್ ಮಿ, ಎಲ್ಲಿ ಮತ್ತೆ ಯಾವಾಗ ಸಿಗ್ತೀರಾ? ನೀವು ಎಲ್ಲಿ ಸಿಗ್ತೀನಿ ಅಂತ ಹೇಳಿದ್ರೆ ನಾನೇ ಅಲ್ಲಿಗೆ ಖುದ್ದಾಗಿ ಬಂದು ನಿಮ್ಮ ಬ್ಯಾಗ್ನ ತಲುಪಿಸ್ತೀನಿ. ಎಲ್ಲಿ ಸಿಗೋಣ? ಯಾವುದಾದ್ರೂ ಕಾಫಿ ಡೇ? ನನ್ಗೆ ಆ ಬ್ಯಾಗ್ ಬೇಡ, ನೀವೇ ಇಟ್ಕೊಳ್ಳಿ. ದಯವಿಟ್ಟು ಇನ್ನೊಂದ್ಸಲ ಫೋನ್ ಮಾಡಬೇಡಿ. ಹಾಂ, ಏನೋ ಬ್ಯಾಗ್ ಬೇಡವಾ? ಅಲ್ಲ, ಇದ್ರಲ್ಲಿ ನಿಮ್ಮ ಡೆಬಿಟ್ ಕಾರ್ಡು, ಪ್ಯಾನ್ ಕಾರ್ಡು, ಸ್ವಲ್ಪ ಕ್ಯಾಶ್ ಅಲ್ಲ. ಹಲೋ ಹಲೋ, ಅಯ್ಯೋ ಇವಳಜ್ಜಿ.
ಅವಳಿಗೆ ಆ ಬ್ಯಾಗ್ ಅಷ್ಟೊಂದು ಭಾರ ಆಗಿದೆ ಅಂತ ಗೊತ್ತಿದ್ರೆ ಆ ಬ್ಯಾಗ್ನ ಕಳ್ಳಂಗೆ ಕೊಟ್ಬಿಡ್ಬೋದಿತ್ತು. ಪಾಪ ಅವನಾದ್ರೂ ಯೂಸ್ ಮಾಡ್ಕೋತಾ ಇದ್ದ. ಅದು ಸರಿ, ಅವಳ ಫೋನ್ ನಂಬರ್ ನಿನ್ಗೆ ಹೇಗೆ ಸಿಕ್ತು? ಆ ಬ್ಯಾಗಲ್ಲಿ CICI ಬ್ಯಾಂಕ್ದು ಡೆಬಿಟ್ ಕಾರ್ಡ್ ಇತ್ತು. ಹಾಂ. ನಮ್ಮ ರಾಜು ಅದೇ ಬ್ಯಾಂಕ್ ಕಸ್ಟಮರ್ ಕೇಳ್ತಾನೆ ಕೆಲಸ ಮಾಡೋದು. ಯಾವ ರಾಜು? ಮಜ್ಜಿಗೆ ಹುಳಿ ರಾಜುನಾ? ಅವನೇ. ಓ. ಅವನಿಗೆ ನಾನು ಕಾರ್ಡ್ ನಂಬರ್ ಕೊಟ್ಟೆ, ಹಾಂ. ಅವ್ನು ನಂಗೆ ಫೋನ್ ನಂಬರ್ ಕೊಟ್ಟ. ಓ. ಇವಳು ಮುಖಕ್ಕೆ ಹೋಗ್ತು ಫೋನ್ ಡಿಸ್ಕನೆಕ್ಟ್ ಮಾಡೋದು. ಪ್ರಪಂಚದಲ್ಲಿ ಎಲ್ಲಾದ್ರೂ ಕೇಳಿದ್ಯಾ ಒಂದು ಹುಡುಗಿ ತನ್ನ ವ್ಯಾನಿಟಿ ಬ್ಯಾಗ್ನ ಬೇಡ ಅಂದಿರೋದನ್ನ? ನಾನಂತೂ ಕೇಳಿಲ್ಲಪ್ಪ. ಇದಕ್ಕೆ ಹೇಳೋದು ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಅಂತ. ಇದೆಷ್ಟಾಗತ್ತೆ ಅಂತ ಒಂದ್ಸಲ ಚೆಕ್ ಮಾಡಿ ಹೇಳಿ. ಆಮೇಲೆ ಹೇಳೋದು ಬರ್ತಿದ್ದೆ, ಏನು? ಇವತ್ತು ರಾತ್ರಿ ಕಾರವಾರದಿಂದ ಮದರ್ ಇಂಡಿಯಾ ಬರ್ತಾ ಇದ್ದಾರೆ. ಅಮ್ಮ ಬರ್ತಾ ಇದಾರಾ? ನೈಟ್ ಬಸ್ಸಲ್ಲಿ ಯಾವುದೋ ಮೆಡಿಕಲ್ ಕಾನ್ಫರೆನ್ಸ್ ಅಂತ. ಹಾಂ. ಒಂದು 10 ದಿನ ಇರ್ತಾರೆ. ಆಮೇಲೆ 4500 ಆಗುತ್ತೆ. 4,500ನಾ? ಹೌದು ಸರ್. ಚೈನ್ ಸ್ಪ್ರಾಕೆಟ್ ಕಂಪ್ಲೀಟಾಗಿ ರೀಪ್ಲೇಸ್ ಮಾಡಬೇಕು, ಹಾಂ. ಆಯಿಲ್ ಚೇಂಜ್ ಮಾಡಬೇಕು. ಇದೇ 2000 ಆಗುತ್ತೆ ಸರ್. ಮತ್ತೆ ಇದ್ಯಾಕೆ ಇಷ್ಟೊಂದು? ಮಾಮು ಒಂದು ನಿಮಿಷ ಬಂದೆ. 500 cc ಬೇಕು ಸರ್. ಚಂದ್ರು, ಕನ್ಸಲ್ಟೇಷನ್ ನಂಬರ್ 1 ಹೋಗಿ. ಸುಧಾ, Next ನೀವು. ಆಸ್ಪತ್ರೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಹಲೋ HCG ಹಾಸ್ಪಿಟಲ್. ಮಾರ್ನಿಂಗ್. ಹಲೋ ಮ್ಯಾಮ್. ಡಾಕ್ಟರ್ ವಿದ್ಯಾ. ಡಾಕ್ಟರ್ ಲಕ್ಷ್ಮಿ. ಹಾ, ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಮ್ಯಾಮ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನಿಮ್ಮನ್ನ ಕಳಿಸಬಾರ್ದು, ಜೊತೆಲೇ ಕರ್ಕೊಂಬರ್ಬೇಕು ಅಂತ. ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಓಕೆ. ಏನ ರಿಯಾಕ್ಷನ್? ನಿನ್ನನ್ನು ನನ್ನ ತಾಯಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ ಲಕ್ಕಿ, ಹೆಮ್ಮೆ. ಯಾಕಪ್ಪ ಹೆಮ್ಮೆ? ನಿನ್ನ ಫೀಲ್ಡ್ ನೀನು ಒಳ್ಳೆ ಹವಾ ಇಟ್ಟಿದೆಯಲ್ಲ, ಅದಕ್ಕೆ. ಐ ಆಮ್ ಪ್ರೌಡ್ ಆಫ್ ಯು ಮೈ ಲೇಡಿ, ಐ ಆಮ್ ಪ್ರೌಡ್ ಆಫ್ ಯು. ಗುಡ್ ಗುಡ್. ಥ್ಯಾಂಕ್ ಯು.